ಐಡಿಯಾಸ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಇವತ್ತೊಂದು ಮೀಶೋ ಪ್ರಾಡಕ್ಟ್ ಇತ್ತು ಸ್ನೇಹಿತರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಪ್ರಾಡಕ್ಟು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಡೆಲಿಕೇಟೆಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಗ್ಲಾಸ್ ಜಾರ್ಸ್ ಅಂತ ಹೇಳಿಬಿಟ್ಟು. ಸೊ ಡೆಲಿಕೇಟೆಡ್ ಅನ್ನೋದಕ್ಕಿಂತನೂ ನಮಗೆ ಏನು ಹೇಳ್ತಾರೆ, ಒಂದು ಖುಷಿ ಆಗುತ್ತೆ ನಮ್ಗೆ. ಅದು ಗ್ಲಾಸ್ ಪ್ರಾಡಕ್ಟನ್ನು ನೋಡಿದ್ರೆ ಖುಷಿ ಆಗುತ್ತೆ. ಹೇಗೆ ಖುಷಿ ಆಗುತ್ತೋ ಅದೇ ರೀತಿಯಾಗಿ ಎಲ್ಲಿ ಕೈ ಬಿಟ್ಬಿಡ್ತೀನೋ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಸೊ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಅಂಥ ಪ್ಲ್ಯಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡೋಣ. ಸ್ಟೀಲ್ ಆಗ್ಬೋದು, ಗ್ಲಾಸ್ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ ಉಪಯೋಗಿಸಿದ್ರೆ. ನಾನು ಗ್ಲಾಸ್ ಕಂಟೈನರ್ಸ್ನ ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ನಾವು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಯಾವ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿಬಿಟ್ಟು. ಸೊ ಅದೇ ರೀತಿಯಾಗಿ 1 ಲೀಟರ್ದು ಸುಮಾರು 12 ತರಿಸಿದೆ ನಾನು. ಅದನ್ನು ಆಲ್ರೆಡಿ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಸುಮಾರು 500 ml ಇಡಿಸೋವಷ್ಟು, ಅಂದರೆ ಅರ್ಧ kg ಇಡಿಸೋವಷ್ಟು ನಾನು ಗ್ಲಾಸ್ ಜಾರ್ಗಳನ್ನು ತರಿಸಿದ್ದೆ. ಸೆಟ್ ಆಫ್ 6 ಇದೆ. ತುಂಬ ಚೆನ್ನಾಗಿದೆ ಇದು. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಮೆಟಲ್ದು ಲಿಡ್ ಬರುತ್ತೆ ಸ್ನೇಹಿತರೆ. ಪ್ಯಾಕಿಂಗು ಕೂಡ ಅಷ್ಟೇ ಆಸಮ್ ಆಗಿತ್ತು. ಒಂದು ಚೂರು ಯಾವುದೂ ಕೂಡ ಡ್ಯಾಮೇಜ್ ಆಗಿಲ್ಲ, ಒಂದು ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು. ನಿಮ್ಮ ಜೊತೆನೇ ನಾನು ಈ ಒಂದು ಪ್ರಾಡಕ್ಟನ್ನು ಓಪನ್ ಮಾಡ್ತಾ ಇದ್ದೀನಿ, ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು 1 ಲೀಟರ್ದು ತರಿಸಿದೆ ಅಂತ ಹೇಳಿದೆ ಅಲ್ವಾ, ಅದು ಸುಮಾರು 110 ml ಅಂತ ಅನ್ಕೋತೀನಿ. ಅಂದರೆ 1 ಲೀಟರ್ ಮೇಲೆ ಇನ್ನೂ ಸ್ವಲ್ಪ ಇಡಿಸುತ್ತೆ, ಅಷ್ಟು ಇರೋ ಅಂಥ ಕ್ವಾಂಟಿಟಿದು ತರಿಸಿದ್ದು. ಸೊ ಇದು ಅರ್ಧ ಲೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೂಡ ಇಡಿಸತ್ತೆ. ನಮ್ಮ ಮನೇಲಿ ಮೇಯ್ನು ತುಪ್ಪಕ್ಕೆ ಈ ಥರದಕ್ಕೆ ಉಪಯೋಗಿಸೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ತರಿಸಿದ್ದು. ನೀವು ಇದಕ್ಕೆ ಪ್ರತಿಯೊಂದು ದಿನಸಿ ಐಟಮ್ಸ್ ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ. ತಿನ್ನೋವಂಥ ಪ್ರಾಡಕ್ಟು, ಸ್ನ್ಯಾಕ್ಸು ಅರ್ಧ ತಿಂದುಬಿಟ್ಬಿಟ್ಟಿರ್ತೀವಿ. ಸೊ ಅದನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡ್ಬೋದು. ನಾನು ಇದ್ರ ಹೊಸದಾಗಿ ಹೇಳೋವಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಇದನ್ನು ತರಿಸಿದ್ದು ಮೀಶೋಯಿಂದ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ. ಸೊ ಮಾಡಿದ್ದಕ್ಕೆ 18 ರೂಪೀಸ್ ಏನೋ ಕಡಿಮೆ ಆಯಿತು. ನಾನು ಇದು 6ಗೂ ನಾನು ಪೇ ಮಾಡಿರೋ ಅಂಥದ್ದು 282 ರುಪೀಸನ್ನು ನಾನು ಪೇ ಮಾಡಿದೆ ಸ್ನೇಹಿತರೆ. ನೀವು ಆನ್ಲೈನ್ ಪೇಮೆಂಟ್ ಇಲ್ಲ ಅಂದರೆ 300 ಸಮಥಿಂಗ್ ಪೇ ಮಾಡಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿದೆ. ಯಾರಾದರೂ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಬಾಕ್ಸ್ಗಳನ್ನು ಚೇಂಜ್ ಮಾಡಬೇಕು, ಸೊ ಗ್ಲಾಸಲ್ಲಿ ನೋಡ್ತಾ ಇದ್ದೆ ಅಂತ ಹೇಳಿದ್ರೆ ನೀವು ಈ ಪ್ರಾಡಕ್ಟಿಗೆ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವರ್ತ್ ಮನಿ ಅಂತ ಹೇಳ್ಬೋದು. ನಾವು ಕೊಟ್ಟಿರೋದು ಓನ್ಲಿ 282 ರುಪೀಸ್ ಓನ್ಲಿ. ಅಂದರೆ ಅದಕ್ಕೆ ವ್ಯಾಲ್ಯೂ ಇದೆ. ಬಟ್ ಹೇಳಿದ್ದು ನಾವು ಅಂಗಡಿನಲ್ಲಿ ಏನಾದರೂ ತೊಗೋತೀವಿ ಅಂತ ಹೇಳಿದ್ರೆ ನಾವು ಎಷ್ಟೊಂದು ಪೇ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. 282 ರುಪೀಸ್ಗೆ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಯಾರಾದರೂ ರಿವ್ಯೂ ನೋಡ್ತಾ ಇರ್ತೀರಾ ಗ್ಲಾಸ್ ಜಾರ್ಗಳ ಬಗ್ಗೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೆಲ್ಪ್ ಆಗಿದೆ ಅಂತ ಏನಾದರೂ ಹೇಳಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಹೋಗ್ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.